शलाकया चक्षुरुन्मीलितं येन तस्मै श्रीगुरुवे नमः। नमो ओं विष्णुपदाय कृष्णप्रस्थाय भूतले श्रीमते जयपताका स्वामी नितिनामिने नमस्ते। नमो ओं आचार्यपदाय निताय कृपप्रदायिने गौरगाथा दामदाय नगरग्रामधारिणे नमो ओं विष्णुपदाय कृष्णप्रस्थाय भूतले श्रीमते भक्तिवेदांत स्वामी नितिनामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशधारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवाचापि गौर भक्त वृंद ಹರೇ ಕೃಷ್ಣ. ಇವತ್ತು ನಾನು ಹೇಳಲಿರುವ ಲೀಲೆ ತಾಯಿ ಯಶೋದೆ ಕೃಷ್ಣನನ್ನು ಕಟ್ಟಿ ಹಾಕುತ್ತಾಳೆ. ಅಂದ್ರೆ ಅದನ್ನೇ ದಾಮೋದರ ಲೀಲೆ ಅಂತ ಹೇಳ್ತಾರೆ. ಅನುವಾದ ಮತ್ತು ಭಾವಾರ್ಥ ಈಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಪ್ರಭುಪಾದ್. ಜೈ ಶಿಲ ಪ್ರಭುಪಾದ್, ಜೈ ಶಿಲ ಗುರು. ಎಲ್ಲಾ ವೈಷ್ಣವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇವತ್ತು ನನಗೆ ಈ ಅವಕಾಶವನ್ನು ಕೊಟ್ಟಂತ ಎಲ್ಲಾ ಗಣ್ಯರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸುತ್ತಾ ನನ್ನ ಈ ಮಾತುಗಳನ್ನು ಮುಂದುವರಿಸ್ತೇನೆ. ಅಂದ್ರೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ, ಜನ್ಮ ಕರ್ಮ ಚಮೇ ದಿವ್ಯಮೇವ ಯೋ ವೇತಿ ತತ್ವತಃ ತ್ವಕ್ತಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಅಂದ್ರೆ ಅರ್ಜುನನೇ, ಯಾರು ಹೀಗೆ ನನ್ನ ನೆಚ್ಚಿನ ಮತ್ತು ನನ್ನ ಹುಟ್ಟಿನ ಮತ್ತು ಕರ್ಮಗಳ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ ಎಂದು ಭಗವಂತ ಈ ಮಾತನ್ನು ಹೇಳ್ತಾರೆ. ಅಂದ್ರೆ ನಾವು ಇವಾಗ ಬೃಂದಾವನದ ಲೀಲೆಗಳನ್ನು ಕೇಳ್ತಾ ಬರ್ತಾ ಇದ್ದೇವೆ. ಅಂದ್ರೆ ಬೃಂದಾವನದ ಲೀಲೆಗಳನ್ನು ಹೇಳಲಿಕ್ಕೆ ಸಮಯನು ಅಂದ್ರೆ ಅಷ್ಟು ಲೀಲೆಗಳಿವೆ. ಅದನ್ನ ಹೇಳಲಿಕ್ಕೆ ಒಂದು ಲೀಲೆಗೆ ನಮ್ಗೆ ಹೇಳಕ್ ಸಮಯ ಸಾಲುದಿಲ್ಲ, ಅಂತ ಲೀಲೆಗಳನ್ನು ಭಗವಂತ ಮಾಡಿದ್ದಾರೆ. ಅಂದ್ರೆ ಈ ಬೃಂದಾವನದಲ್ಲಿ ಗೋಪಿಯರು ಏನ್ ಮಾಡ್ತಾರೆ, ದಿನಾಲು ಬರೋದು ಆ ಯಶೋದಮ್ಮಯ್ಯ ಹತ್ರ ಹೇಳ್ತಿರ್ತಾರೆ, ಇಲ್ಲಿ ನಮ್ಮನೇಲಿ ಬೆಣ್ಣೆ ಕದ್ರು, ನಮ್ಮನೇಲಿ ಹೀಗ್ ಮಾಡಿದ್ರು, ಹಾಗ್ ಮಾಡಿದ್ರು ಎಲ್ಲ ಬಂದು ಹೇಳ್ತಾರೆ. ಆದ್ರೆ ಅವ್ರು ಬಂದು ಅಲ್ಲಿ ವಿಸಿಟ್ ಮಾಡಿ ಹೇಳ್ತಾರೆ ಅಷ್ಟೇ. ಆದ್ರೆ ಅವರು ಬೆಣ್ಣೆಯನ್ನು ಕಡಿಬೇಕಾದ್ರೆ ಅದು ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಲುವಾಗಿನೇ ಅವರು ಕೃಷ್ಣ ಬಂದು ಆ ಬೆಣ್ಣೆಯನ್ನು ತಿನ್ಬೇಕಂತಾನೆ ಅವ್ರು ಮಾಡೋದು. ಅವ್ರಿಗಾಗೆ ಅದು ಮಾಡಿ ಅವ್ರು ಬರ್ಬೇಕು ಅಂತ ಹೇಳಿ ಅವ್ರು ಮಾಡ್ತಾರೆ. ಆದ್ರೂ ಅವ್ರು ಬಂದು ಈ ತರ ಹೇಳ್ತಾರೆ. ಆಗ ಯಶೋದಮ್ಮಯ್ಯ ಅಂತಾರೆ, ನಮ್ಮನೇಲಿ ಏನ್ ಕಡಿಮೆ ಇದೆ ಬೆಣ್ಣೆಗೆ, ನಿಮ್ ಮನೇಲಿ ಬಂದು ಕದಿಲಿಕ್ಕೆ ಅಂತ ಹೇಳಿ ನೀವು ಅಂದಾಗ ಇವ್ರು ಹೇಳ್ತಾರೆ, ಇಲ್ಲ ಅವ್ರನ್ನ ಹಿಡ್ದು ನಾವು ಬೆಣ್ಣೆ ಕದಿಬೇಕಾದ್ರೆ ಕರ್ಕೊಂಡೇ ಬರ್ತೇನೆ ಅಂತ ಹೇಳಿ ಒಂದು ಗೋಪಿ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಮನೆಯಲ್ಲಿ ಎಲ್ಲ ಬೆಣ್ಣೆ ಇಟ್ಟುಬಿಟ್ಟು ಗಂಟೆಗಳನ್ನ ಕಟ್ಟಿರ್ತಾರೆ. ಅಂದ್ರೆ ಕೃಷ್ಣ ಬಂದ ತಕ್ಷಣ ಅದು ತಿನ್ಬೇಕಾದ್ರೆ ಗಂಟೆ ಸಪ್ಪಳ ಆಗುತ್ತಲ್ಲ, ಅವಾಗ ಹಿಡಿಬಹುದು ಅಂತ ಹೇಳಿ ಅವರು ಪ್ಲಾನ್ ಹಾಕಿರ್ತಾರೆ. ಕೃಷ್ಣ ಬಂದು ಅವರೆಲ್ಲಾ ಗೆಳೆಯರನ್ನ ಕರ್ಕೊಂಡು ಗೋಪರನ್ನೆಲ್ಲ ಕರ್ಕೊಂಡು ಎಲ್ಲ ಬೆಣ್ಣೆ ಎಲ್ಲ ತಿಂತಾರೆ. ತಿಂದಾದ್ಮೇಲೆ ಕೃಷ್ಣ ಬಂದು ಆ ಬೆಣ್ಣೆಯನ್ನು ಬಾಯಿಗೆ ಇಟ್ಟ ತಕ್ಷಣ ಈ ಎಲ್ಲಾ ಗಂಟೆಗಳು ಜೋರಾಗಿ ಹೊಡೆಯಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ಅವರು ಹೇಳ್ತಾರೆ, ಏನಿದು ಅಂದಾಗ ಅವ್ರು ಹೇಳ್ತಾರೆ, ಭಗವಂತ ನಾವು ನಿಮ್ಮ ನೈವೇದ್ಯಕ್ಕೆ ಬೆಂಡ್ಲು ಹೊಡೆಯಕ್ಕೆ ನಾವಿರೋದು, ನೀವು ನೈವೇದ್ಯ ಸ್ವೀಕರಿಸ್ಬೇಕಾದ್ರೆ ನಾವು ಹೇಗೆ ಸುಮ್ನೆ ಇರಕ್ ಸಾಧ್ಯ. ತಕ್ಷಣ ಅವ್ರು ಸಿಕ್ಕಾಕೊಳ್ತಾರೆ. ಆಗ ಆ ಗೋಪಿ ಏನ್ ಮಾಡ್ತಾಳೆ, ಕೈ ಹಿಡ್ಕೊಂಡ್ ಕರ್ಕೊಂಡ್ ಬಂದು ಯಶೋದಮ್ಮಯ್ಯ ಹತ್ರ ತೋರಿಸ್ತೇನೆ ಅಂತ ಹೇಳ್ಕೊಂಡ್ ಬರ್ತಾರೆ. ಬಂದು ಯಶೋದಮ್ಮಯ್ಯ ಹೇಳ್ತಾಳೆ, ಮಯ್ಯ ನೋಡಿ ನಿಮ್ ಮಗ ಹೇಗೆ ನಮ್ ಮನೇಲಿ ಬೆಣ್ಣೆ ಕದಿಬೇಕಾದ್ರೆ ನಾನು ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೇನೆ ಅಂತ ಹೇಳಿದಾಗ ಯಶೋದಮ್ಮಯ್ಯ ನೋಡಿ ನಗ್ತಾರೆ. ಯಾಕಂದ್ರೆ ಅವ್ರ ಕೈ ಹಿಡ್ಕೊಂಡ್ ಕರ್ಕೊಂಡ್ ಬಂದಿರೋದು ಅವರ ಮಗನನ್ನೇ ಕರ್ಕೊಂಡ್ ಬಂದಿರ್ತಾರೆ. ಆಗ ಇವ್ರು ತಿರುಗಿ ನೋಡ್ತಾರೆ, ಅವ್ರ ಮಗನೇ. ಅವ್ರಿಗೆ ಒಂಥರ ಆಗ್ತದೆ, ಏನಪ್ಪಾ ಇದು ಹೇಗ್ ಬದ್ಲಾಗ್ಬಿಟ್ಟ. ಮತ್ತೆ ವಾಪಸ್ ಹೋಗ್ತಾರೆ, ಮತ್ತೆ ಕೃಷ್ಣ. ಅವಾಗ ಹೇಳ್ತಾರೆ ಕೃಷ್ಣ ಹೇಳ್ತಾರೆ, ಇನ್ನೊಂದ್ಸಲ ನಿನ್ನ ಹಿಡ್ಕೊಂಡು ಹೋಗ್ತೇನೆ, ಇನ್ನೊಂದ್ಸಲ ನನ್ನನ್ನು ಹಿಡ್ಕೊಂಡಿದ್ರೆ ಅವಾಗ ನಾನು ನಿನ್ ಗಂಡನಾಗಿ ಬದ್ಲಾಗ್ಬಿಡ್ತೇನೆ. ಇವ್ರಿಗೆ ಒಂದೇ ಭಯ ಆಗ್ತದೆ. ಹೀಗೆ ಒಂದೊಂದು ಲೀಲೆಗಳನ್ನ ಮಾಡ್ತಾರೆ. ಆದ್ರೆ ಈ ಗೋಪಿಯರು ಮಾಡೋದು, ಅವರು ಆ ಭಗವಂತ ತಿನ್ಬೇಕು ಆ ಬೆಣ್ಣೆಯನ್ನು ಅಂತ ಹೇಳಿ ಅವರಿಗಾಗಿನೇ ಮಾಡ್ತಿರ್ತಾರೆ. ಆದ್ರೆ ಬಂದು ಅವರು ಈ ಭಗವಂತನ ಬಗ್ಗೆ ಆ ಲೀಲೆ ಮಾತಾಡೋದು, ಅವರ ಬಗ್ಗೆ ದೂರುಗಳನ್ನು ಕೊಡ್ತಾ ಇರ್ತಾರೆ. ಇದರಿಂದ ಯಶೋದಮ್ಮಯ್ಯಗೆ ತುಂಬಾ ಯೋಚನೆ ಆಗುತ್ತೆ, ನಮ್ಮನೇಲಿ ಏನ್ ಕಡಿಮೆ ಇದೆ ಬೆಣ್ಣೆಗೆ ಹಾಲಿಗೆ, ಇವ್ರು ಯಾಕೆ
ಕೃಷ್ಣ ಯಾಕೆ ಬೇರೆ ಮನೆಯಲ್ಲೆಲ್ಲ ಹೋಗಿ ಕಳ್ತನ ಮಾಡ್ತಾರೆ ಅಂತೇಳಿ ಅವ್ರು ಯೋಚಿಸ್ತಾನೆ. ಆದ್ರೆ ಇದಕ್ಕೆ ಈ ಗೋಪಿಯರು ಭಕ್ತಿ ಭಾವದಿಂದ ಭಗವಂತ ಯಾವಾಗ್ಲೂ ಆ ಭಾವವನ್ನು ಹೆಚ್ಚಿನ ಅಂಶ ನೋಡ್ತಾರೆ. ಆ ಶುದ್ಧ ಭಕ್ತಿ, ಮುಗ್ಧ ಭಾವ, ಪ್ರೀತಿ, ವಾತ್ಸಲ್ಯವನ್ನೇ ಅವರು ಹೆಚ್ಚಿನಾಗಿ ಇಷ್ಟಪಡೋದು. ಇವರು ಭಕ್ತಿ ಭಾವದಿಂದ ಆ ಬೆಣ್ಣೆಯನ್ನು ಭಗವಂತ ಈ ಕೃಷ್ಣನೇ ಬಂದು ತಿನ್ಬೇಕಂತ ಅವ್ರು ತಯಾರಿಸ್ಬೇಕಾದ್ರೆ ಅವ್ರ ಏನ್ ಮಾಡ್ತಾರೆ, ಆ ಬೆಣ್ಣೆಯನ್ನು ಹೋಗಿ ತಗೊಂಡ್ ತಿಂತಾರೆ. ಅಂದ್ರೆ ಭಗವಂತ ಇದ್ರಿಂದ ಗೊತ್ತಾಗ್ತದೆ, ಭಾವಗ್ರಹಿ ಜನಾರ್ದನ ಅಂತಾರೆ ಭಗವಂತನನ್ನ. ನಾವು ಈ ರಾಮಾಯಣದಲ್ಲಿ ನೋಡ್ಬೋದು, ಶಬರಿ ಏನ್ ಮಾಡ್ತಾರೆ, ಭಕ್ತಿ ಭಾವದಿಂದ ಹಣ್ಣನ್ನ, ಸಿಹಿಯಾದ ಹಣ್ಣು ಭಗವಂತನ ಕೊಡ್ಬೇಕಂತ ಕಚ್ಚಿ ಎಂಜಲನ್ನು ಕೊಡ್ತಾರೆ, ಆವಾಗ ಆ ಭಗವಂತ ಸ್ವೀಕರಿಸ್ತಾರೆ. ಅದೇ ತರ ವಿದುರನ ಪತ್ನಿ ಏನ್ ಮಾಡ್ತಾರೆ, ಹಣ್ಣನ್ ಕೆಳಗೆ ಹಾಕ್ಬಿಟ್ಟು ಸಿಪ್ಪೆಯನ್ನು ಕೊಡ್ತಾರೆ, ಅದನ್ನು ಸಹ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಹೀಗೆ ಕೃಷ್ಣ ಬಂದು ಭಾವಗ್ರಹಿ ಜನಾರ್ದನ ಅಂದ್ರೆ ಭಕ್ತರ ಭಾವವನ್ನು ಮಾತ್ರ ನೋಡ್ತಾರೆ, ಅವ್ರು ಅರ್ಪಿಸುವ ವಸ್ತುವನ್ನು ಅವರು ನೋಡೋದಿಲ್ಲ ಅಂತೇಳಿ. ಈಗ ಈ ಯಶೋದಮ್ಮಯ್ಯ ಮನೆಯಲ್ಲಿ 9 ಲಕ್ಷ ಹಸುಗಳಿರ್ತದೆ. ಅದ್ರಲ್ಲಿ ಅವರು 108 ಉನ್ನತವಾದ ಹಸುಗಳನ್ನ ಸೆಲೆಕ್ಟ್ ಮಾಡಿ, ಆ 108 ಹಸುವಿನ ಹಾಲನ್ನ 8 ಹಸುವಿಗೆ ಕೊಟ್ಟು, ಆ 8 ಹಸುವಿನಲ್ಲಿ ಒಂದು ಹಸುವಿಗೆ ಪದ್ಮಗಂಧ ಅಂದ್ರೆ ಸುರಭಿ ಹಸುವಿಗೆ ಕೊಡ್ತಾರೆ. ಆ ಹಾಲನ್ನ ಏನ್ ಮಾಡ್ತಾರೆ, ಭಗವಂತನಿಗಾಗಿ ಕಾಯಿಸಿ ಅದನ್ನ ಹೆಪ್ಪಾಕಿ ಮೊಸರು ಮಾಡಿ ಬೆಣ್ಣೆ ತೆಗೆದು ಕಡ್ದು ಭಗವಂತನಿಗೆ ಕೊಡ್ತಿರ್ತಾರೆ. ಈಗ ಒಂದಿನ ಏನಾಗ್ತದೆ, ಆ ಬೆಣ್ಣೆ ಕಡಿತಾ ಇದ್ದಾರೆ, ಕಡಿಬೇಕಾದ್ರೆ ಭಗವಂತನಲ್ಲಿ ಇದು ಲೀಲೆಗಳನ್ನ ಹಾಡ್ತಾ ಸ್ಮರಣೆ ಮಾಡ್ತಾ ಸಂತೋಷವಾಗಿ ಅದನ್ನ ಕಡಿತಾ ಇರ್ತಾರೆ. ಅವಾಗ ಅವ್ರಿಗೆ ಹಂಗೆ ಬೆವತ್ ಹೋಗಿರ್ತದೆ, ಅವ್ರ ತಲೆಯಲ್ಲಿರೋ ಹೂವೆಲ್ಲಾನು ಕೆಳಗ್ ಬಿದ್ಬಿಡ್ತದೆ. ಆ ಹೂಗಳು ತಿಳ್ಕೊಳ್ತದೆ, ಈ ಮಾತೆ ಎಷ್ಟು ಭಾಗ್ಯ ಮಾಡಿರ್ಬೋದು ಅಂತೇಳಿ, ನಮ್ ತಲೆಯಲ್ಲಿ ಇರಕ್ ಯೋಗ್ಯತೆ ಇಲ್ಲ ಅಂತ ಅವ್ ಕೆಳಗ್ ಬೀಳ್ತಾವಂತ. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಶ್ರೀ ಕೃಷ್ಣ ಏನ್ ಮಾಡ್ತಾರೆ, ಎದ್ದೇಳ್ತಾರೆ. ಎದ್ದು ಬಂದು ನೋಡ್ತಾರೆ. ನೋಡಿದ ತಕ್ಷಣ ಇಲ್ಲಿ ಇದು ಬೆಣ್ಣೆ ಕಡಿತಾ ಇದ್ದಾರೆ. ತಕ್ಷಣ ಬಂದ ಆ ಕಡಗೋಲನ್ನ ಏನ್ ಮಾಡ್ತಾರೆ, ಹಿಡ್ಕೊಂಡ್ ಬಿಡ್ತಾರೆ. ಹಿಡ್ಕೊಂಡ್ ಕೂಡ್ಲೆ ಆ ಭಗವಂತ ಏನ್ ಮಾಡ್ತಾರೆ, ಈ ಹಿಡಿದ ಕೂಡ್ಲೆ ಈ ಆಚಾರ್ಯರು ಹೇಳ್ತಾರೆ ಏನಂದ್ರೆ, ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಈ ಬೆಣ್ಣೆಯನ್ನು ಇದು ಅಲ್ಲ, ಕಡಗೋಲನ್ನು ಯಾಕೆ ಹಿಡಿತಾರೆ ಅಂದ್ರೆ, ಅವರು ಇದು ಏನು ಏನಕ್ಕಂದ್ರೆ, ನಾನು ಇಡೀ ಇದು ಋಷಿ ಮುನಿಗಳಿಗೂ ನಾನು ಇಲ್ಲದೆ ಅಂದ್ರೆ, ಈ ಅನೇಕ ಸಾಧುಗಳು ಮುನಿಗಳು ಶಾಸ್ತ್ರವನ್ನು ಮಂಥನ ಮಾಡಿ ಭಗವಂತನ ದರ್ಶನ ಮಾಡ್ಬೇಕಂತ ಹೇಳಿ ಇದು ಮಾಡ್ತಾರೆ, ಅವ್ರಿಗೂ ಸಿಗದೆ ನಾನ್ ನಿನ್ನ ಮನೆಗ್ ಬಂದು ಇಲ್ಲಿ ಇದ್ರೆ ನೀನ್ ನನ್ನನ್ ಬಿಟ್ಟು ಬೆಣ್ಣೆ ಕಡಿತಾ ಇದೆಯಲ್ಲ ಅಂತ ಹೇಳಿ, ಅದಕ್ಕೆ ಅವರು ಬಂದು ಹಿಡಿದ್ರು ಅಂತ ಹೇಳಿ ಹೇಳ್ತಾರೆ. ಹೇಳ್ತಾರೆ. ಇವ್ರು ಏನ್ ಮಾಡ್ತಾರೆ, ತೊಡೆ ಮೇಲೆ ಕೂತ್ಕೊಂಡು ಹಾಲು ಕುಡಿಯಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಲು ಕುಡಿಬೇಕಾದ್ರೆ ತುಂಬಾ ಸಂತೋಷವಾಗಿ ಹಾಲು ಕುಡಿತಾ ಇರ್ತಾರೆ. ಅವರು ಕಷ್ಟಪಟ್ಟು ಕುಡಿಬೇಕಾದ್ರೆ ಅವ್ರ ಹಣೆಯಲ್ಲೆಲ್ಲ ಬೆವರು ಬಂದ್ಬಿಟ್ಟಿರ್ತದೆ. ಆಗ ಯಶೋದಮ್ಮಯ್ಯ ಏನ್ ಮಾಡ್ತಾರೆ, ಆ ಹಾಲು ಕೊಡ್ತಾ ಅವ್ರಿಗೂ ಸಂತೋಷ. ಯಾಕಂದ್ರೆ ಭಗವಂತ ಹಾಲು ಕುಡಿಯೋದನ್ನ ಅವ್ರ ಹಣೆಯೆಲ್ಲ ಬೆವರು ಬಂದಿರುತ್ತೆ. ಆ ಬೆವರಿನಲ್ಲಿ ಅವರ ಮುಖವನ್ನೇ ಅವ್ರು ನೋಡ್ತಾರೆ. ಆ ಸೌಂದರ್ಯ, ಭಗವಂತನ ಸೌಂದರ್ಯವನ್ನು ನೋಡಿ ಅವರು ತುಂಬಾ ಸಂತೋಷವಾಗಿ ನೋಡ್ತಾ ಇರ್ತಾರೆ. ಆಗ ಏನಾಗ್ತದೆ, ಇವರು ಒಲೆ ಮೇಲೆ ಹಾಲು ಇಟ್ಟಿರ್ತಾರೆ. ಆ ಹಾಲು ಏನಾಗ್ತದೆ, ಇಲ್ಲಿ ಹಾಲು ಕುಡಿತಾ ಇರ್ತದೆ, ಅಲ್ಲಿ ಹಾಲು ಬಂದು ಯೋಚಿಸ್ತದೆ. ಅಂದ್ರೆ ಬೃಂದಾವನದಲ್ಲಿರುವ ಎಲ್ಲಾ ಹಾಲಾಗ್ಲಿ ಮೊಸರಾಗ್ಲಿ ಇದು ಎಲ್ಲಾ ವಸ್ತುಗಳು ಆಧ್ಯಾತ್ಮಿಕವಾದದ್ದು. ಆ ಹಾಲು ಏನು ಯೋಚನೆ ಮಾಡ್ತದೆ ಅಂದ್ರೆ, ಈ ಭಗವಂತನ ಹಾಲನ್ನು, ಇದು ಯಶೋದಾಮಯ್ಯ ಹಾಲನ್ನು ಭಗವಂತ ಕುಡಿದು ಬಿಟ್ರೆ ನಮ್ಮನ್ನು ಕುಡಿಯೋದಿಲ್ಲ. ಯಾಕಂದ್ರೆ ನಾವು ಬಂದು ಅವರಿಗಾಗಿ ಅಂತ ಅವ್ರ ಸೇವೆ ಮಾಡ್ಬೇಕಂತ ಕಾಯ್ತಾ ಇದ್ದೇವೆ. ಅವ್ರಿಂದ ಯಾವಾಗ ದರ್ಶನ ಮಾಡ್ಬೇಕು, ಅವರಿಗೆ ನಾವು ಯಾವಾಗ ಅವರಿಗೆ ನೈವೇದ್ಯವಾಗ್ಬೇಕು ಅಂತ ಹೇಳಿ ತಪಸ್ ಮಾಡ್ತಾ ಇದ್ದೇವೆ. ನಮ್ಮನ್ ಬಿಟ್ಬಿಟ್ಟು ಈ ಕೃಷ್ಣ ಬಂದು ತಾಯಿಯ ಹಾಲನ್ನು ಕುಡಿತಾ ಇದ್ದಾರೆ ಅಂತ ನಾವು ಜೀವಂತ ಇದ್ದು ಏನು ಉಪಯೋಗ ಅಂತೇಳಿ ಹಾಲು ಏನ್ ಮಾಡ್ತಾರಂತೆ, ಆ ಬೆಂಕಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಹೀಗೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ ಕೂಡ್ಲೆ ಈ ಯಶೋದಮ್ಮಯ್ಯ ಏನ್ ಮಾಡ್ತಾರೆ, ಹಾಲು ಕೊಡ್ತಾ ಅದನ್ನ ನೋಡ್ತಾರೆ. ಹಾಲು ಉಕ್ಕಿ ಕೆಳಗ್ ಬರೋದನ್ನ ನೋಡ್ಬಿಟ್ಟು ಕೃಷ್ಣನನ್ನು ಕೆಳಗಿಳಿಸ್ಬಿಟ್ಟು ಓಡ್ತಾರೆ ಅಡಿಗೆ ಮನೆಗೆ ಹೋದಾಗ. ಇವ್ರು ಇಲ್ಲಿ ಹೋಗ್ತಾರೆ. ಇಲ್ಲಿ ಏನಾಗ್ತದೆ, ಶ್ರೀ ಕೃಷ್ಣ ಬಂದು ತುಂಬಾ ಸಂತೋಷವಾಗಿ ಹಾಲು ಕುಡಿತು ಆನಂದವಾಗಿರ್ತಾರೆ. ಆ ಸಮಯದಲ್ಲಿ ಯಶೋದಾ ಮಾತೆ ಏನ್ ಮಾಡ್ತಾರೆ, ಇವರನ್ನ ಕೆಳಗಿಳಿಸಿಬಿಟ್ಟು
ಆ ಅಲ್ಲಿ ಹೋಗ್ತಾರೆ. ಅದು ಕೆಳಗಿಳಿಸ್ಬಿಟ್ಟು ಅರ್ಧದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಆಗ ಕೃಷ್ಣನಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದು ಏನ್ ಮಾಡ್ತಾರೆ, ಅವ್ರಿಗೆ ಅಲ್ಲೇ ಇರೋ ಕಲ್ಲನ್ನು ತೆಗೆದು ಏನ್ ಮಾಡ್ತಾರೆ, ಆ ಇದ್ರ ಮೇಲೆ ಮಡಿಕೆ ಮೇಲೆ ಹೊಡಿತಾರೆ. ಆ ಹಾಲು ಮೊಸರೆಲ್ಲ ಕೆಳಗ್ ಚೆಲ್ಲಿ ಹೋಗ್ತದೆ. ಆಮೇಲೆ ಅಲ್ಲಿರೋ ಬೆಣ್ಣೆಯನ್ನು ಮಾತ್ರ ತಕೊಂಡು ಅವರು ನಡ್ಕೊಂಡು ಹಾಲು ಮೊಸರು ಮೇಲೆ ಹೆಜ್ಜೆ ಇಟ್ಕೊಂಡು ಅವ್ರು ನಡ್ಕೊಂಡು ಹೋಗ್ತಾರೆ. ಆ ಹೆಜ್ಜೆ ಗುರುತು ಬೀಳ್ತಾ ಅವ್ರು ದೂರ ಹೋಗಿ ಆ ಒರಳಿನ ಮೇಲೆ ಕೂತ್ಕೊಂಡು ಆ ಬೆಣ್ಣೆಯನ್ನ ಏನ್ ಮಾಡ್ತಿರ್ತಾರೆ, ಕೋತಿಗಳಿಗೆ ತಿನ್ನಿಸ್ತಾ ಇರ್ತಾರೆ. ತಿನ್ನಿಸ್ಬೇಕಾದ್ರೆ ಇದ್ರಲ್ಲಿ ಪ್ರಭುವಿನ ಕ್ಲಾಸ್ ನಲ್ಲಿ ಕೇಳಿದ್ದೆ, ಈ ಲೀಲೆನ ಅವರು ಹೇಳಿರ್ತಾರೆ. ಏನಂದ್ರೆ, ಈ ಬೆಣ್ಣೆಯನ್ನು ಯಾಕೆ ಆ ಕೃಷ್ಣ ಬಂದು ವಾನರಗಳಿಗೆ, ಕೋತಿಗಳಿಗೆ ತಿನ್ನಿಸ್ತಾ ಇದ್ದಾರೆ ಅಂದ್ರೆ, ಆವಾಗ ಈ ತ್ರೇತಾಯುಗದಲ್ಲಿ ಏನಾಗ್ತದೆ, ಶ್ರೀರಾಮ ಬಂದು ಸೀತಾಮಾತೆಯನ್ನು ಈ ರಾವಣ ಬಂದು ಅಪಹರಿಸಿಕೊಂಡು ಹೋಗಿರ್ತಾನೆ. ಆಗ ಅವರನ್ನು ಬಿಡಿಸ್ಕೊಂಡ್ ಬರಕ್ಕೆ ರಾಮರ ಮತ್ತು ರಾವಣನ ಜೊತೆ ಯುದ್ಧ ಆಗ್ತದೆ. ಆ ಯುದ್ಧ ಭೂಮಿಯಲ್ಲಿ ಈ ವಾನರಗಳು ಬಂದು ಈ ಶ್ರೀರಾಮನಿಗೆ ತುಂಬಾ ಸಹಾಯ ಮಾಡಿ ಎಲ್ಲಾ ವಾನರಗಳು ಅಲ್ಲಿ ಯುದ್ಧದಲ್ಲಿ ಭಾಗವಹಿಸ್ತದೆ. ಅನೇಕ ವಾನರಗಳು ಆ ಯುದ್ಧದಲ್ಲಿ ಸತ್ತು ಹೋಗ್ತವೆ. ಅನೇಕ ಕೈ ಕಾಲುಗಳನ್ನು ಕಳ್ಕೊಂಡು ನೋವಿನಿಂದ ನೆರಳ್ತಾ ಇರ್ತದೆ. ಆಗ ಈ ಶ್ರೀರಾಮ ಏನ್ ಮಾಡ್ತಾರಂತೆ, ದಿನಾಲು ಇದು ಯುದ್ಧ ಮುಗಿದು ಸಾಯಂಕಾಲ ಆದ್ಕೂಡ್ಲೆ ಒಂದ್ ರೌಂಡ್ ಆ ಯುದ್ಧ ಭೂಮಿಯನ್ನು ಸುತ್ತಿ ಬರ್ತಾರೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಈ ವಾನರಗಳು, ಅನೇಕ ವಾನರಗಳು ಸತ್ತೋಗಿರ್ತದೆ, ಅನೇಕರು ನೋವಿನಿಂದ ನರಳ್ತಾ ಇದ್ದಾರೆ. ಅದು ಶತ್ರುವಾಗಿರ್ಲಿ ಯಾರಂಗೆ ಎಲ್ಲರನ್ನು ಅವ್ರನ್ನ ಸಾಂತ್ವನ ಮಾಡ್ಕೊಂಡು ಇವ್ರನ್ನ, ಈ ವಾನರಗಳನ್ನು ಹೋಗಿ ಅವ್ ನೋವುಗಳಿಂದ ನಳೋದುವಾಗ ಅವ್ರು ಅಪ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಆಗ ಒಂದು ವಾನರ ಏನ್ ಮಾಡ್ತದೆ, ಅವರನ್ನ ಕಣ್ ತೆಗೆದು ನೋಡಿ ಅದು ತುಂಬಾ ಸಂತೋಷ ಆಗ್ತದೆ. ಅದ್ ಹೇಳ್ತದೆ, ಭಗವಂತ, ನಿನ್ನೆ ನಾನು ಇವತ್ತು 10 ಅಸುರರನ್ನು ಕೊಂದಿದ್ದೇನೆ, ನಾಳೆ ಬಂದು 20 ಅಸುರರನ್ನ ನಾನು ಕೊಲ್ತೇನೆ ಅಂತ ಹೇಳ್ತದೆ. ಹಾಗೆ ಹೇಳಿದ ವಾನರಕ್ಕೆ ಬಂದು ಕೈಗಳು ಇರುವುದಿಲ್ಲ, ಕಾಲು ಇರುದಿಲ್ಲ. ಆಗ ಶ್ರೀರಾಮಗೆ ತುಂಬಾ ದುಃಖ ಆಗ್ತದೆ. ಅವ್ರು ಅದನ್ನ ಕಟ್ಟಿ ಹಿಡಿದು ಆ ಕಣ್ಣೀರಿನಿಂದ ಅವ್ರಿಗೆ ಅದಕ್ಕೆ ಅಭಿಷೇಕ ಮಾಡಿಬಿಟ್ಟು ಅವರು ಹೇಳ್ತಾರೆ, ನಿಮ್ಮ ಈ ಸೇವೆಗೆ ನಾನು ಏನ್ ಕೈಮಾರು ಮಾಡಬಲ್ಲೆ ಅಂತ ಹೇಳ್ತಾರೆ. ಹಾಗೆ ಆದ್ದರಿಂದಲೇ ಈ ದ್ವಾಪರ ಯುಗದಲ್ಲಿ ಅವರು ಬೆಣ್ಣೆಯನ್ನು ತಿನ್ನಿಸ್ತಾರೆ ಅಂತ ಹೇಳ್ತಾರೆ ಸುಖಮುನಿ. ಹೀಗೆ ಇವ್ರು ತಿನ್ಸ್ತಾ ಇದ್ದಾರೆ. ಇವ್ರು ಹಾಲನ್ನು ಕೆಳಗಿಳಿಸ್ತಾರೆ. ಕೆಳಗಿಳಿಸಿಬಿಟ್ಟು ಹೊರಗೆ ಬಂದು ನೋಡ್ತಾರೆ. ನೋಡಿದಾಗ ಇಡೀ ಮನೆಯೆಲ್ಲ ಹಾಲು ಮೊಸರು ಬಿದ್ದಿರ್ತದೆ, ಆ ಮಡಕೆ ಎಲ್ಲ ಒಡೆದೋಗಿರ್ತದೆ. ಆಗ ಅವ್ರಿಗೆ ನಗು ಬರ್ತದೆ ಯಶೋದಮ್ಮಯ್ಯಗೆ. ನಾನು ಒಂದು ಸ್ವಲ್ಪ ಹಾಲನ್ನು ಉಳ್ಸಕ್ಕೆ ಹೋಗಿ ಇಲ್ಲಿ ಬಂದು ಇದ್ದದ್ದೆಲ್ಲ ಹೋಯ್ತಲ್ಲ ಅಂತ ಹೇಳಿ ಅವ್ರಿಗೆ ನಗು ಬರ್ತದೆ. ಇನ್ನೊಂದ್ ಕಡೆ ಸಿಟ್ಟು ಬರ್ತದೆ. ಈ ಗೋಪಿಯರೆಲ್ಲ ಒಂದ್ ದೂರು ಕೊಟ್ಟಿದ್ದು ನಿಜ, ಈ ಕೃಷ್ಣನಿಗೆ ನಾನು ಇದು ಸುಧಾರಿಸ್ಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಏನ್ ಮಾಡ್ತಾಳೆ, ಒಂದು ಕೋಲನ್ನು ತಗೊಂಡು ಬರ್ತಾಳೆ. ತಗೊಂಡು ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಕೃಷ್ಣ ಏನ್ ಮಾಡಿರ್ತಾರಂದ್ರೆ, ಆ ಒರಳಿನ ಮೇಲೆ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡು ದೂರದಿಂದ ಯಶೋದಮ್ಮಯ್ಯ ಬರುವುದನ್ನ ಅವ್ರು ನೋಡ್ತಾರೆ. ಇವ್ರು ಅದೇ ಅವ್ರ ಹೆಜ್ಜೆ ಗುರುತು ನೋಡ್ಕೊಂಡು ಅದೇ ದಾರಿಯಿಂದ ಅವ್ರು ಅಲ್ಲಿ ಬರ್ತಾರೆ. ಬರ್ಬೇಕಾದ್ರೆ ಅವ್ರು ನೋಡ್ತಾರೆ. ನೋಡಿ ಏನ್ ಮಾಡ್ತಾರೆ, ಇದ್ರಿಂದ ಒರಳ ಮೇಲೆಯಿಂದ ಜಿಗಿದು ಜಂಪ್ ಮಾಡಿ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಆ ಇವರು ಋಷಿ ಮುನಿಗಳು ಹೇಳ್ತಾರೆ ಏನಂದ್ರೆ, ಆ ಹೇಳ್ತಾರೆ, ಜ್ಞಾನಿಗಳು ಭಗವಂತನನ್ನು ವೇದಗಳಲ್ಲಿ ಹುಡುಕ್ತಾರೆ, ಯೋಗಿಗಳು ಭಗವಂತನನ್ನು ಪರಮಾತ್ಮ ಎಂದು ತಿಳಿದುಕೊಂಡು ಹೃದಯದಲ್ಲಿ ಹುಡುಕ್ತಾರೆ, ಭಕ್ತರು ದೇವಸ್ಥಾನಗಳಲ್ಲಿ ಭಗವಂತನನ್ನು ಹುಡುಕ್ತಾರೆ. ಆದರೆ ಯಶೋಧ ಮಾತೆ ಎಷ್ಟು ಭಾಗ್ಯ ಮಾಡಿರಬಹುದು, ಅವರು ಭಗವಂತ ಸ್ವಯಂ ಯಶೋಧ ಮನೆಯಲ್ಲಿ ಬಂದು ಮಗನಾಗಿ ಇದ್ದು ಆ ಲೀಲೆಗಳನ್ನು ಮಾಡ್ತಾರೆ. ಆ ಯಶೋಧ ಮಾತೆ ಆ ಭಗವಂತನನ್ನು ಕೋಲಿ ಹಿಡ್ಕೊಂಡು ಓಡ್ತಾ ಇದೆ. ಬ್ರಹ್ಮಾಂಡ ನಾಯಕನಾದ ಭಗವಂತನ ಆ ಮಾತೆಗೆ ಹೆದರಿ ಓಡ್ತಾ ಇದ್ದಾರಲ್ಲ ಅಂತೇಳಿ ಅವರು ಹೇಳ್ತಾರೆ. ಈ ಗೋಪಿಗಳು ಹೇಳ್ತಾರೆ, ಗೋಪಿಗಳು ಏನ್ ಹೇಳ್ತಾರೆ ಅಂದ್ರೆ, ಇವರು ಈ ಕೃಷ್ಣನನ್ನು ಈ ಬೆನ್ನಟ್ಕೊಂಡು ಓಡ್ತಾ ಇರೋದನ್ನ ನೋಡಿ, ನಕಲು ಗೋಪಿಕಾ ನಂದನೋ ಭವ ಅಖಿಲ ದೇಹಿನ ಅಂತರಾತ್ಮ ಅಂದ್ರೆ ಯಶೋಧ
ಇವನು ನಿನ್ನ ಮಗನಲ್ಲ, ಅಖಿಲ ಜಗತ್ತಿನ ಅಂತರ್ಯಾಮಿ ಪರಮಾತ್ಮ. ಅವನನ್ನು ನೀನು ಕೋಲು ಹಿಡಿದು ಓಡಿಸ್ತಿದ್ಯಾ ಅಂತ ಹೇಳ್ತಾರೆ. ಭಗವಂತ ಭಯಕ್ಕೇನೆ ಭಯ ಕೊಡುವವನು. ಸೂರ್ಯನು ಉದಯಿಸ್ಬೇಕಂದ್ರೂ ಭಗವಂತನ ಹತ್ರ ಅನುಮತಿ ಕೇಳಿ ಉದಯಿಸುವಂತ ಆ ಭಗವಂತ ತಾಯಿ ಯಶೋದೆಯನ್ನು ನೋಡಿ ಓಡ್ತಾರೆ. ಓಡ್ತಾರೆ. ಯಶೋಧ ಮಾತೆ ತುಂಬಾ ದಪ್ಪ ಇರೋದ್ರಿಂದ ಅವ್ರಿಗೆ ಓಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ತುಂಬಾ ಕಷ್ಟಪಟ್ಟು ಓಡ್ತಾರೆ. ಅವ್ರ ತಲೆ ಮೇಲೆ ಇರೋ ಹೂವೆಲ್ಲ ಕೆಳಗ್ ಬೀಳ್ತದೆ. ಆ ಹೂಗಳು ಏನ್ ಹೇಳ್ತವಂದ್ರೆ, ಈ ಬ ಈ ಬ್ರಹ್ಮಾಂಡ ನಾಯಕನನ್ನೇ ಈ ಇಡೀ ಜಗತ್ತನ್ನು ಪಾಲಿಸುವಂತ ಈ ಜಗನ್ನಾಥನನ್ನೇ ಇವ್ರು ಭಯ ಪಡ್ಸ್ಕೊಂಡು ಓಡ್ತಾರಲ್ಲ, ಎಷ್ಟು ಭಾಗ್ಯ ಮಾಡಿರ್ಬೋದು ಇವ್ರು ಅಂತ ತಲೆಯಿಂದ ಆ ಹೂಗಳು ಕೆಳಗ್ ಬಿದ್ದು ಬಿಡ್ತದಂತೆ. ಯಾಕಂದ್ರೆ ನಮ್ಗೆ ಅರ್ಹತೆ ಇಲ್ಲ ಈ ಮಾತೆಯ ತಲೆ ಮೇಲೆ ಇರಕ್ಕೆ ಅಂತ. ಆಗ ಇವ್ರು ಓಡಿ ಓಡಿ ಸುಸ್ತಾಗ್ಬಿಡ್ತದೆ. ಅವಾಗ ಏನ್ ಮಾಡ್ತಾರೆ, ನಾರಾಯಣ ಈ ಹುಡುಗನನ್ನ ನನ್ಗೆ ಹಿಡಿಯಕ್ ಆಗ್ತಾ ಇಲ್ವೇ ಅಂತ ಹೇಳಿದಾಗ ತಕ್ಷಣ ಕೃಷ್ಣ ಏನ್ ಮಾಡ್ತಾರೆ, ಅವ್ರಿಗೆ ಸಿಕ್ಕೊಳ್ತಾರೆ. ಆಗ ಸಿಕ್ಕಿ ಬಿದ್ದ ತಕ್ಷಣ ಭಗವಂತ ಯಾರ ಅಂದ್ರೆ ಈ ಶುದ್ಧ ಭಕ್ತರ ತೊಂದರೆ ಅನುಭವಿಸಿದ್ರೆ ಭಗವಂತನಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಅವರು ತಕ್ಷಣ ಅವ್ರ ತಾಯಿಗೆ ಸಿಕ್ಕಾಕೊಂಡು ಕೈಗೆ ಸಿಕ್ಕಾಕೊಳ್ತಾರೆ. ಆಗ ಏನ್ ಮಾಡ್ತಾರೆ, ಭಯ ಪಟ್ಟಂತೆ ಅಂದ್ರೆ ಕಣ್ಣುಗಳನ್ನು ಅದು ಕಣ್ಣಲ್ಲಿ ನೀರ್ ಸುರಿಸ್ತಾ ಕಣ್ಣುಗಳನ್ನು ಉಜ್ಜುತ್ತಾ ಕಣ್ಣಿನಲ್ಲಿರೋ ಕಾಡಿಗೆ ಎಲ್ಲ ಅಳಿಸಿ ಹೋಗ್ತದೆ, ಉಜ್ಜಿ ಹೋಗ್ತದೆ. ಭಯದಿಂದ ಅತ್ತ ಇತ್ತ ಕಣ್ಣುಗಳು ನೋಡಿ ಅವ್ರು ತುಂಬಾ ಹೆದರಿದಾಗೆ ತಾಯಿ ಎದುರು ನಟಿಸ್ತಾರೆ. ತಾಯಿ ತಿಳ್ಕೊಳ್ತಾರೆ, ಅಯ್ಯೋ ಮಗು ತುಂಬಾ ಹೆದರಿ ಬಿಟ್ಟಿದೆ, ಇನ್ನು ಹೊಡೆಯೋದು ಇದು ಬೇಡ ಅಂತೇಳಿ ಆ ಕೋಲನ್ನು ಬೀಸಾಕ್ತಾರೆ. ಅದೇ ಹೇಳ್ತಾರೆ, ಯೋಗಿಗಳಿಗೂ ಭಗವಂತನ ಪಡೆಯುವುದಕ್ಕೆ ಸಾಧ್ಯವಾಗದೆ ಸೋಲನ್ನು ಅನುಭವಿಸ್ತಾರೆ. ಆದ್ರೆ ತಾಯಿ ಯಶೋದೆಯು ಹಾಗೆ ಇರುವ ಶುದ್ಧ ಭಕ್ತರಿಗೆ ಭಗವಂತನು ಸುಲಭವಾಗಿ ಸಿಗ್ತಾರೆ ಅಂತ. ಈ ಕುಂತಿ ಮಹಾರಾಣಿ ಪ್ರಾರ್ಥನೆಯಲ್ಲಿನೂ ಹೇಳ್ತಾರೆ, ನನ್ನ ಪ್ರೀತಿಯ ಕೃಷ್ಣನೇ, ನೀನು ತಪ್ಪು ಮಾಡಿದಾಗ ಯಶೋದೆಯು ನಿನ್ನನ್ನು ಕಟ್ಟಿ ಹಾಕಲು ಹಗ್ಗವನ್ನು ಕೈಗೆತ್ತಿಕೊಂಡಳು. ಆಗ ನೀನು ಗಲಿಬಿಲಿಗೊಂಡು ನಿನ್ನ ಕಣ್ಣುಗಳಲ್ಲಿ ಅಷ್ಟು ಪ್ರಭಾವವೇ ತುಂಬಿಕೊಂಡಿತ್ತು. ಅಷ್ಟು ನಿನ್ನ ಕಾಡಿಗೆ ಕಪ್ಪನ್ನು ತೊಳೆದು ಹಾಕಿದವು. ಭಯಮೂರ್ತಿಯನ್ನು ಭಯಗೊಳಿಸುವ ನೀನು ಭಯಗೊಂಡೆ. ಈ ದೃಶ್ಯವು ನನ್ನನ್ನ ದಿಗ್ಭ್ರಮೆಗೊಳಿಸ್ತದೆ ಅಂತ ಕುಂತಿ ಪ್ರಾರ್ಥನೆಯಲ್ಲಿ ಹೇಳ್ತಾರೆ. ಹೀಗೆ ಯಶೋಧ ಮಾತೆ ಏನ್ ಮಾಡ್ತಾರೆ, ಆ ಕೋಲ್ ಹಾಕ್ಬಿಟ್ಟು ಈಗ ಹಗ್ಗದಿಂದ ಕಟ್ಟಿ ಹಾಕುವ ಅಂತ ಹೇಳಿ ಹಗ್ಗವನ್ನ ಕಟ್ತಾರೆ. ಹಗ್ಗದಲ್ಲಿ ಕಟ್ಟಕ್ ಹೋದ್ರೆ ಅಲ್ಲಿ 2 ಇಂಚು ಕಡಿಮೆ ಬರ್ತದೆ. ಆಗ ಅವ್ರೇನ್ ಮಾಡ್ತಾರೆ, ಎಲ್ಲಾ ಗೋಪಿಯರನ್ನು ಕರೀತಾರೆ. ಕರ್ದ್ಬಿಟ್ಟು ಎಲ್ಲಾರ ಮನೆಯಲ್ಲೂ ಹಗ್ಗವನ್ನು ತರಕ್ ಹೇಳ್ತಾರೆ. ಇದ್ರಿಂದ ನಮ್ಗೆ ಏನ್ ಪಾಠ ಅಂದ್ರೆ, ಆಚಾರ್ಯರು ಹೇಳ್ತಾರೆ, ಭಕ್ತರು ಯಾವಾಗ್ಲೂ ಒಬ್ಬರೇ ಭಕ್ತಿ ಸೇವೆ ಮಾಡಲ್ಲ ಅಂತ, ಎಲ್ಲಾರನ್ನು ಸೇರಿಸಿಕೊಂಡು ಆ ಭಕ್ತಿ ಸೇವೆ ಮಾಡ್ತಾರೆ. ಅಂದ್ರೆ ಭಗವಂತನನ್ನು ಇವರು ಹಗ್ಗದಿಂದ ಕಟ್ಟೆ ಹಾಕಕ್ಕಲ್ಲ, ತಮ್ಮ ಹೃದಯದಲ್ಲಿ ಕಟ್ಟಕ್ಕೆ ಅವ್ರು ಎಲ್ಲರೂ ಹಗ್ಗಗಳನ್ನು ತರ್ತಾರೆ ಅಂತೇಳಿ. ಎಲ್ಲರೂ ಅವ್ರ ಮನೆಗಳಿಂದ ಹಗ್ಗ ತಂದು ಕೊಡ್ತಾರೆ. ಆದ್ರೆ ಎಷ್ಟು ಹಗ್ಗ ಸೇರಿಸಿ ಕಟ್ಟಿದ್ರು ಆ 2 ಇಂಚ್ ಕಡಿಮೆ ಆಗ್ತಾ ಬರ್ತದೆ. ಇವ್ರಿಗೆ ಕಟ್ಟಿ ಕಟ್ಟಿ ಸುಸ್ತಾಗ್ಬಿಡ್ತದೆ ಯಶೋದಮ್ಮಯ್ಯಗೆ. ಅವ್ರು ಹೇಳ್ತಾರೆ, ಮತ್ತೆ ಹೇಳ್ತಾರೆ, ನಾರಾಯಣ ಈ ಹುಡುಗನ ನನ್ ಕಟ್ಟಕ್ ಆಗ್ತಾ ಇಲ್ವೇ ಅಂತ ಮತ್ತೆ ಬೇಜಾರ್ ಪಡ್ತಾರೆ. ಆಗ ತಕ್ಷಣ ಭಗವಂತ ಕೃಷ್ಣ ಹೇಳ್ತಾರೆ, ಇವಾಗ ಕಟ್ಟು ಅಂತಾರೆ. ಅವು ಅಷ್ಟು ಹಗ್ಗ ತಂದು ಕಟ್ಟಾಗೆಲ್ಲ ಒಂದೇ ಹಗ್ಗದಲ್ಲಿ ಕಟ್ಟಿ ಬಿಡ್ತಾರೆ. ಅಂದ್ರೆ ಕೃಷ್ಣನನ್ನು ಈ ಕಟ್ಟಬೇಕಂದ್ರೆ ಭಕ್ತಿಯಲ್ಲಿ ಅದು 2 ಅಂಗುಲ, ಒಂದು 2 ಏನಂದ್ರೆ, ಒಂದು ಭಕ್ತಿಯಲ್ಲಿ ನಮ್ಮ ಪ್ರಯತ್ನ ಇರ್ಬೇಕು, ಇನ್ನೊಂದು ಭಗವಂತನ ಅನುಗ್ರಹ ಇರ್ಬೇಕು ಅಂತ. ಹೀಗೆ ಈ ಯಶೋಧ ಮಾತೆಯನ್ ಪಡೆದಂತ ವರ ಬ್ರಹ್ಮದೇವನಾಗಲಿ ಶಿವನಾಗಲಿ ಭಾವಿಕ್ಯ ದೇವತೆಗಳು ಯಾರಿಗೂ ಸಿಕ್ಕಿಲ್ಲ. ಇಂಥ ಒಂದು ಲೀಲೆ, ಇಂಥ ಒಂದು ಸಂದರ್ಭ, ಇಂಥ ಒಂದು ತಾಯಿ ಬಂದು ಆ ಮಗನನ್ನ ಭಗವಂತನನ್ನೇ ತನ್ನ ಮಗನಾಗಿ ತಿಳಿದುಕೊಂಡು ಈ ಮಾಡುವ ಈ ಲೀಲೆಗಳನ್ನ ಯಾರಿಗೂ ಆ ಭಾಗ್ಯ ಸಿಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನನ್ನು ಉದರಕ್ಕೆ ಆ ತಾಮದಿಂದ ಕಟ್ಟಿರೋದ್ರಿಂದ ಯಶೋಧ ಮಾತೆ ಇದಕ್ಕೆ ದಾಮೋದರ ಲೀಲೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಯಾಕೆ ಈ ಲೀಲೆ ಮಾಡ್ತಾರೆ ಅಂದ್ರೆ, ಮಣಿಗ್ರೀವ ಮತ್ತು ನಳ ಕುಬೇರ ಇವರು ಕುಬೇರನ ಮಕ್ಕಳು. ಇವರಿಗೆ ಮುಕ್ತಿ ಕೊಡಲು ಭಗವಂತ ಏನ್ ಮಾಡ್ತಾರೆ, ಈ ಲೀಲೆಯನ್ನು ಮಾಡ್ತಾರೆ. ಅಂದ್ರೆ ಈ ನಾರದ ಮುನಿಗಳು ಅವರಿಬ್ಬರಿಗೆ ಶಾಪ ಕೊಟ್ಟಿರ್ತಾರೆ. ಏನಕ್ಕಂದ್ರೆ ಅವರು ಅದು ಲೀಲೆ ಬೇರೆ ಇದೆ, ಅದು ಹೇಳಲಿಕ್ಕೆ ಸಮಯ ಸಾಲಲ್ಲ. ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಅವಾಗ ಅವ್ರು ತಪ್ಪು ಮಾಡಿರ್ತಾರೆ, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಮರವಾಗಿ ಹೋಗಿ ಅಂತ ಶಾಪ ಕೊಟ್ಬಿಡ್ತಾರೆ. ಅವಾಗ ಅವ್ರಿಬ್ರು ಬಂದು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಾಗ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ನಿಂದ ನಿಮ್ಗೆ ಮುಕ್ತಿ ಸಿಗ್ತದೆ ಅಂತ ಹೇಳಿರ್ತಾರೆ. ಆ ಆ ತನ್ನ ಭಕ್ತನ ಮಾತನ್ನು ನೆರವೇರಿಸಲು ಅವರು ಹಾಡ್ತಾರೆ.
परं देवमोक्षं न मोक्षं वदिं वा न चान्यं व्रणेऽहं वरेशादपीया इदं तेव पूर्णात् गोपालबालम् ಸದಾ ಮೇ ಮನಸ್ಯಾಮಿ ರಾಸ್ತಾಂ ಕಿಮನ್ಯೆ. ಅಂದ್ರೆ ಭಗವಂತ ಸ್ವತಃ ಬಂದು ಸತ್ಯವ್ರತ ಮುನಿಗೆ ವರ ಬೇಕು ಕೊಡ್ತೇನೆ ಅಂದ್ರೂ ಅವ್ರು ಹೇಳ್ತಾರೆ ನನಗೆ ವರ ಬೇಡ. ಅಂದ್ರೆ ವರ ಅಂದ್ರೆ ಮೋಕ್ಷ, ಮೋಕ್ಷ ಕೊಡಕ್ಕೆ ಅವ್ರು ಕಾಯ್ತಾ ಇದ್ರೆ, ಆದ್ರೆ ಆ ಮೋಕ್ಷವೂ ಬೇಡ ಅಂತಾರೆ. ಅವ್ರು ಕೇಳ್ತಾರೆ ಗೋಪಾಲ ಬಾಲನ ಸ್ವರೂಪ ಸದಾ ಸದಾ ನೋಡುವಂತ ಭಾಗ್ಯ ನನಗೆ ಬೇಕು. ಆ ಬಾಲ ರೂಪವನ್ನು ನನಗೆ ಮನದಲ್ಲಿ ಇರಬೇಕು. ಇಡೀ ಜಗತ್ತಿನ ಐಶ್ವರ್ಯವನ್ನು ಕೊಟ್ರು ಆ ಭಗವಂತನ ಸ್ವರೂಪದ ಎದುರಿಗೆ ಏನೂ ಇಲ್ಲ ಅನ್ನೋದನ್ನ ಅವರು ಆ ಭಗವಂತನ ಆ ಬಾಲ ರೂಪವನ್ನೇ ಕೇಳ್ತಾರೆ. ಅಂದ್ರೆ ಈ ಇಲ್ಲಿ ಏನಾಗ್ತದೆ, ಈ ಮಣಿಗ್ರಹ ಮತ್ತು ಈ ನಳಕುವರ ಬಂದು ಅಲ್ಲಿ ಮರವಾಗಿರ್ತಾರೆ. ಆ ಸಮಯದಲ್ಲಿ ಇವರು ಶ್ರೀಕೃಷ್ಣ ಏನ್ ಮಾಡ್ತಾರೆ, ಅವ್ರಿಗೆ ಮುಕ್ತಿ ಕೊಡ್ಬೇಕಂತ ಎರಡು ಇದು ಇಡೀ ಅಂಗಳವನ್ನು ಸುತ್ಕೊಂಡು ಆ ಮರದ ನಡುವೆ ಬಂದು ಆ ಮರವನ್ನು ಆ ಒರಳು ಸಿಕ್ಕಾಕೊಳ್ತದೆ, ಜೋರಾಗಿ ಎಳಿತಾರೆ. ಆಗ ಎರಡು ಮರವು ಕೆಳಗ್ ಬಿದ್ದು ಅದರಿಂದ ಇದು ಶಾಪ ಇದು ಮುಕ್ತಿ ಇದು ವಿಮೋಚನೆ ಆಗಿ ಇವರಿಬ್ಬರು ಅವರ ಸ್ವರೂಪಕ್ಕೆ ಬರ್ತಾರೆ. ಆಗ ಅವರು ಭಗವಂತನನ್ನ ಹೊಗಳಿ ಬಿಟ್ಟು ಅವರು ವರ ಏನಂದ್ರೆ ನಮ್ಗೆ ನಿಮ್ಮನ್ನು ಹೊಗಳುವಂತ ಸೇವೆಯನ್ನು ಕೊಡಿ ಅಂತ ಅವರು ಅವರ ಲೋಕಕ್ಕೆ ಹೋಗ್ತಾರೆ. ಹೀಗೆ ಇದರಿಂದ ಈ ಈ ಸತ್ಯವ್ರತ ಮುನಿ ಬಂದು ಈ ಹಾಡುಗಳಲ್ಲಿ ಹೇಳ್ತಾರೆ. ಅಂದ್ರೆ ನಮಸ್ತೆ ಸುಧಾಮ್ನೆ ಸ್ಫುರದೀಪ್ತಿದಾಮ್ನೆ त्वदीयोदरायात विश्वस्य धाम्ने नमो राधिकायै त्वदीयप्रियायै नमो नान्तलीलाय देवाय तुभ्यम् नमो राधिकायै त्वदीयप्रियायै ನಮೋ ನಾಂತಲೀಲಾಯ ದೇವಾಯ ತುಭ್ಯಾಂ. ಅಂದ್ರೆ ಅವರು ಪ್ರಭು ದಾಮೋದರನ ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಈ ಪ್ರಕಾಶಮಾನವಾದ ಹಗ್ಗಕ್ಕೆ ವಂದಿಸುತ್ತೇನೆ. ವಿಶ್ವದ ಧಾಮವಾಗಿರುವ ನಿಮ್ಮ ಉದರಕ್ಕೆ ನಾನು ವಂದಿಸುತ್ತೇನೆ. ನಿಮ್ಮ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳಿಂದ ಮೆರೆಯುತ್ತಿರುವ ನಿಮಗೆ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಈ ಶುದ್ಧ ಭಕ್ತರು ಹೇಗೆ ಎಲ್ಲರಿಗೂ ಈ ಲೀಲೆಯಿಂದ ಎಲ್ಲರಿಗೂ ಮುಕ್ತಿ ಸಿಗ್ತದೆ. ಅಂದ್ರೆ ಮರ ರೂಪದಲ್ಲಿರುವ ಮಣಿಗ್ರೀವ ನಳಕುವರೆಗೂ ಮುಕ್ತಿ ಸಿಗ್ತದೆ. ಇಲ್ಲಿ ಆ ಒರಳಿಗೆ ಮುಕ್ತಿ ಸಿಗ್ತದೆ. ಈ ಹಗ್ಗ ಎಲ್ಲರೂ ಆ ಭಗವಂತನ ಸೇವೆ ಮಾಡ್ತಾರೆ, ಎಲ್ಲರಿಗೂ ಮುಕ್ತಿ ಸಿಗ್ತದೆ. ಇದರಿಂದ ಈ ಶುದ್ಧ ಭಕ್ತರು ಯಾವಾಗ್ಲೂ ಐಶ್ವರ್ಯವನ್ನು ಧನ ಸಂಪತ್ತನ್ನು ಬಯಸುವುದಿಲ್ಲ. ಅಂದ್ರೆ ಮೋಕ್ಷನೇ ಬಂದು ಅವ್ರ ಬಾಗ್ಲಲ್ಲಿ ಕಾಯ್ತಾ ಇದ್ರು ಸಹ ಅವ್ರು ಮೋಕ್ಷವನ್ನು ಕೇಳುದಿಲ್ಲ. ಅವರು ಕೇಳೋದು ಭಗವಂತನ ಹತ್ರ, ಭಗವಂತ ನನಗೆ ನೀನೇ ಬೇಕು ಅಂತ ಕೇಳ್ತಾರೆ. ಇದಕ್ಕೊಂದು ಉದಾಹರಣೆ ಚಿಕ್ಕ. ಅಂದ್ರೆ ಬೃಂದಾವನದಲ್ಲಿ ಒಬ್ಬ ಹಣ್ಣು ಮಾರುವವರು ಮಹಿಳೆ ಏನ್ ಮಾಡ್ತಾರೆ, ಒಂದು ಮಾತಾಜಿ ಹಣ್ಣು ಮಾರ್ಕೊಂಡು ಬರ್ತಾರೆ. ಆಗ ನಂದ ಬಾಬಾ ಮನೆ ಬಾಗ್ಲಲ್ಲಿ ಬಂದು ಅವ್ರಿಗೆ ಆ ಶ್ರೀಕೃಷ್ಣನ ದರ್ಶನ ಮಾಡಕ್ಕೆ ಅಲ್ಲಿ ಬಂದು ಕೂತ್ಕೊಂಡು ಆ ಹಣ್ಣುಗಳನ್ನ ಇಟ್ಕೊಂಡಿರ್ತಾರೆ. ಭಗವಂತನಿಗೆ ಗೊತ್ತು ಇದು ಆ ಭಾವ. ಅವ್ರ ಏನ್ ಮಾಡ್ತಾರೆ, ಒಳಗಿನಿಂದ ಆ ಹಣ್ಣನ್ನು ತೆಗೆದುಕೊಳ್ಳಿಕ್ಕೆ ಅಂತ ಕೈಯಲ್ಲಿ ಕೆಲವು ಧಾನ್ಯಗಳನ್ನ ಹಿಡ್ಕೊಂಡು ಬರ್ತಾರೆ. ಬರ್ಬೇಕಾದ್ರೆ ಆ ಪುಟ್ಟ ಕೈಗಳಲ್ಲಿ ಆ ಧಾನ್ಯಗಳು ನಿಲ್ಲೋದಿಲ್ಲ, ಎಲ್ಲ ಬಿದ್ದೋಗುತ್ತೆ. ಕೆಲವು ಧಾನ್ಯ ಮಾತ್ರ ಇರ್ತದೆ. ಅದನ್ನ ತಗೊಂಡ್ ಬಂದು ಆ ಬುಟ್ಟಿಯಲ್ಲಿ ಹಾಕ್ತಾರೆ. ಬುಟ್ಟಿಯಲ್ಲಿ ಹಾಕಿ ಆವಾಗ ಆ ಹಣ್ಣು ಮಾರುವವರಿಗೆ ಅವರ ಆ ದಿವ್ಯ ಆ ಸೌಂದರ್ಯವನ್ನು ನೋಡಿ ತುಂಬಾ ಸಂತೋಷವಾಗ್ತದೆ. ಅವರು ಆ ದರ್ಶನದಿಂದ ಅವ್ರಿಗೆ ಇಷ್ಟ ಆನಂದ ಆಗ್ತದೆ ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆನಂದ ಪಡ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಆ ಬುಟ್ಟಿಯಲ್ಲಿರುವ ಎಲ್ಲಾ ಹಣ್ಣುಗಳನ್ನು ತೆಗೆದು ಭಗವಂತನಿಗೆ ಕೊಡ್ತಾರೆ, ಕೃಷ್ಣನಿಗೆ ಕೊಡ್ತಾರೆ. ಅದನ್ನ ಅವ್ರ ಕೈಯಲ್ಲಿ ಹಿಡಿಯಕ್ಕಾಗೋದಿಲ್ಲ, ಹಾಗೆ ಹಿಡ್ಕೊಂಡು ತಗೊಂಡು ಹೋಗ್ತಾರೆ. ಆಗ ಈ ಇದು ಮಾತಾಜಿ ಏನ್ ಮಾಡ್ತಾರೆ, ತುಂಬಾ ಸಂತೋಷದಿಂದ ಬರ್ತಾರೆ. ಅದನ್ನೇ ಯೋಚನೆ ಮಾಡಿಕೊಂಡು ಅವ್ರ ರೂಪವನ್ನು ಯೋಚನೆ ಮಾಡ್ಕೊಂಡು ತಕ್ಷಣ ಕೊನೆ ಅವರು ತಗೊಂಡಿರೋ ಆ ಬುಟ್ಟಿ ಭಾರವಾಗ್ತಾ ಬರ್ತದೆ. ಏನಂತ ನದಿ ಹತ್ರ ಬಂದಿರ್ತಾರೆ, ಆ ಬುಟ್ಟಿಯನ್ನು ಕೆಳಗಿಳಿಸಿ ಒಳಗ್ ನೋಡ್ತಾರೆ. ಆ ಬುಟ್ಟಿ ತುಂಬಾ ನವರತ್ನಗಳು, ವಜ್ರ ವೈಡೂರ್ಯಗಳಿಂದ ತುಂಬಿರ್ತದೆ ಆ ಬುಟ್ಟಿ. ಆಗ ಅದನ್ನ ನೋಡಿಬಿಟ್ಟು ಅವರು ದುಃಖದಿಂದ ಅಳ್ತಾರೆ.
ನಾವಾಗಿದ್ರೆ ಐಶ್ವರ್ಯ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ. ಓ ಭಗವಂತ ಕೃಪೆ ನಮ್ಗಿಷ್ಟ ಐಶ್ವರ್ಯ ಕೊಟ್ಟಿದ್ದಾರೆ. ಆದ್ರೆ ನೋಡಿ ಆ ಶುದ್ಧ ಭಕ್ತರು ಅಷ್ಟು ಐಶ್ವರ್ಯವನ್ನು ನೋಡಿ ಅವ್ರು ಹೇಳ್ತಾರೆ, ಈ ಭಗವಂತ ಈ ಐಶ್ವರ್ಯ ಕೊಟ್ಟು ನನ್ನನ್ನು ಕಳ್ಚಿಕೊಳ್ಳಕ್ಕೆ ಮಾಡ್ತೀಯಾ? ಇದೆಲ್ಲ ನನಗೆ ಯಾಕೆ ಬೇಕು? ಅಂತ ಹೇಳಿ ಆ ಅವ್ರೇನ್ ಮಾಡ್ತಾರೆ, ಆ ಆ ಎಲ್ಲಾ ನವರತ್ನಗಳು ವೈಡ್ಯೂರ್ಯವನ್ನೆಲ್ಲ ನದಿಗ್ ಬೀಸಾಕ್ಬಿಟ್ಟು ಅವರು ಆ ಭಗವಂತ ಒಂದೇ ಸಾಕು ನನಗೆ ಅಂತ ಹೇಳಿ ಅವರು ತುಂಬಾ ಇದು ಸಂತೋಷವಾಗಿ ಆನಂದವಾಗಿ ಭಗವಂತನನ್ನು ಮಾತ್ರ ಬಯಸ್ತಾರೆ. ಅಂದ್ರೆ ಭಗವಂತ ನನಗೆ ಅಂದ್ರೆ ಇದರಿಂದ ನಮ್ಗೆ ಪಾಠ ಏನಂದ್ರೆ, ನಾವು ಭಗವಂತನ ಹತ್ರ ಏನ್ ಕೇಳ್ಬೇಕು, ಪ್ರಾರ್ಥನೆ ಏನ್ ಮಾಡ್ಬೇಕು ಅನ್ನೋದು ಈ ಲೀಲೆಗಳಿಂದ ನಮ್ಗ್ ಗೊತ್ತಾಗ್ತದೆ. ಅಂದ್ರೆ ಭಗವಂತ ಬಂದು ಆ ನಾವು ತಿಳ್ಕೊಂಡಿರ್ತೇವೆ, ದ್ವಾಪರ ಯುಗ, ತ್ರೇತಾಯುಗ, ಆ ಯುಗದಲ್ಲಿ ಮಾತ್ರ ಲೀಲೆ ಮಾಡ್ತಾರೆ. ಬೇರೆ ಸತ್ಯಯುಗ ಅದ್ರಲ್ಲಿ ಮಾತ್ರ, ಕಲಿಯುಗದಲ್ಲಿ ಸಹ ಲೀಲೆಗಳು ಎಷ್ಟೋ ಲೀಲೆ ನಮ್ಗೆ ಗೊತ್ತಿದೆ. ಭಕ್ತರಿಗೆ ಎಷ್ಟೋ ಲೀಲೆ ಮಾಡಿರ್ತಾರೆ. ಒಂದು ಚಿಕ್ಕ ಲೀಲೆ ಹೇಳಿಕ್ ಬಯಸ್ತೇನೆ. ಏನಂದ್ರೆ ಭಗವಂತ ಈ ರಾಮಾನುಜಾಚಾರ್ಯರು ಈ ಮೇಲುಕೋಟೆಯಲ್ಲಿ ಏನಾಗ್ತದೆ, ಆ ಈ ದೇವಸ್ಥಾನ ಅಂದ್ರೆ ಆ ಚೆಲುವ ನಾರಾಯಣನ ವಿಗ್ರಹವನ್ನು ತೆಗ್ದಿರ್ತಾರೆ ಆ ಭೂಮಿಯಿಂದ. ಅವ್ರಿಗೆ ಕನಸಿಗೆ ಬಂದು ಅದೆಲ್ಲ ಹುಡುಕಿ ತೆಗೆದು ಆ ದೇವಸ್ಥಾನ ಎಲ್ಲ ಪ್ರತಿಷ್ಠಾಪನೆ ಆಗಿರ್ತದೆ. ಅವಾಗ ಅವ್ರು ಯೋಚನೆ ಮಾಡ್ತಾರೆ, ಮೂಲ ವಿಗ್ರಹ ಇದ್ದ ಮೇಲೆ ಇದಕ್ಕೆ ಉತ್ಸವ ವಿಗ್ರಹ ಇರ್ಲೇಬೇಕಲ್ಲ ಅಂತ ಹೇಳಿ ಯೋಚಿಸ್ಬೇಕಾದ್ರೆ ಅವ್ರಿಗೆ ಕನಸು ಬೀಳ್ತದೆ, ಈ ತರ ಆ ವಿಗ್ರಹ ಬಂದು ಎಲ್ಲಿ ಅಂದ್ರೆ ಡೆಲ್ಲಿಯಲ್ಲಿರುವ ಒಬ್ಬ ಮುಸ್ಲಿಂ ರಾಜನ ಹತ್ರ ಇದೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅವಾಗ ಅವ್ರಿಗೆ 80 ವರ್ಷ ಆಗಿರ್ತದೆ. ಆದ್ರೂ ಅವ್ರು ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ, ಡೆಲ್ಲಿಗ್ ತಲುಪ್ತಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಆ ಮುಸ್ಲಿಂ ರಾಜನಿಗೆ ವಿಷಯ ತಿಳಿಸ್ತಾರೆ, ಒಬ್ಬ ಸನ್ಯಾಸಿ ಬಂದಿದ್ದಾರೆ ಅವರನ್ನ ನೋಡಕ್ಕೆ ಅಂತ ಹೇಳಿ. ಅಂತ ಹೇಳಿ ಗೊತ್ತಾಗ್ತದೆ. ಆ ರಾಜ ಏನ್ ಮಾಡ್ತಾನೆ, ಎಲ್ಲಾ ಮಂತ್ರಿ ಎಲ್ಲ ಅಲ್ಲಿ ಇರೋರಿಗೆ, ಆಸ್ಥಾನದಲ್ಲಿ ಇರೋರಿಗೆಲ್ಲ ಹೇಳ್ತಾನೆ, ಯಾವ್ದೋ ಒಬ್ಬ ಹಿಂದೂ ಸನ್ಯಾಸಿ ಬರ್ತಾರೆ, ಒಬ್ರು ಎದ್ದೇಳ್ಬಾರ್ದು, ಯಾರು ಅವ್ರಿಗೆ ಗೌರವ ಕೊಡ್ಬಾರ್ದು, ನಾವ್ ಎಲ್ಲಾ ಕೂತ್ಕೊಂಡಿರ್ಬೇಕು, ಅವ್ರು ಬರ್ಲಿ ಅಂತ ಹೇಳಿ ಕಾಯ್ತಾರೆ. ಆಗ ರಾಮಾನುಜಾಚಾರ್ಯರು ಆ ಇದು ಆಸ್ಥಾನದಲ್ಲಿ ಒಳಗ್ ಹೋಗ್ತಾರೆ. ಅವರ ಅಜಾನುಭಾವವಾದ ದಿವ್ಯ ರೂಪ, ಆ ತೇಜಸ್ಸನ್ನು ನೋಡ್ಬಿಟ್ಟು ಆ ರಾಜ ತನ್ನನ್ನು ಅರಿಯದೆ ತಾನೇ ಎದ್ದು ನಿಂತು, ಅವ್ರು ಎದ್ದು ನಿಂತು ಕೂಡಲೇ ಉಳಿದವ್ರು ಎಲ್ರು ಎದ್ದು ಬಿಡ್ತಾರೆ. ಎದ್ದು ಗೌರವ ಕೊಡ್ತಾರೆ. ಆಮೇಲೆ ಆ ರಾಜನ ಹತ್ರ ಕೇಳ್ತಾರೆ, ಈ ತರ ವಿಗ್ರಹ ಬೇಕು ಅಂತ. ಆ ರಾಜ ಹೇಳ್ತಾರೆ, ಹೋಗಿ ಇದ್ರಲ್ಲಿ ಆ ಗೋಡನ್ನಲ್ಲಿ ಎಲ್ಲೋ ಇರ್ತದೆ, ಹೋಗಿ ತಗೋ ಅಂತ ಹೇಳ್ತಾರೆ. ಇವ್ರು ಹೋಗ್ತಾರೆ, ಎಲ್ಲ ಹುಡುಕ್ತಾರೆ. ಆಗ ಅಲ್ಲಿ ಇರೋದಿಲ್ಲ. ಅವ್ರು ಬಂದು ಹೇಳ್ತಾರೆ, ಅಲ್ಲಿ ಇಲ್ಲ, ಅದ್ ಹೆಂಗೆ ಗೊತ್ತು, ನೀನ್ ನೋಡ್ಲೇ ಇಲ್ವಲ್ಲ ಆ ವಿಗ್ರಹಗಳು, ನಿನ್ಗೆ ಹೇಗ್ ಗೊತ್ತು? ಅವ್ರು ಹೇಳ್ತಾರೆ, ನನ್ಗ್ ಗೊತ್ತು, ಅದು ಅಲ್ಲ. ಅವಾಗ ಗೊತ್ತಾಗ್ತಾರೆ ಅವ್ರ ಮಗಳ ಹತ್ರ ಇದೆ ಆ ವಿಗ್ರಹ ಅಂತ. ಆಗ ಈ ರಾಜ ಏನ್ ಹೇಳ್ತಾನೆ, ಅವ್ರಿಗೆ ಗೊತ್ತು ಏನು, ಆ ನನ್ ಮಗಳ ಹತ್ರ ಇರೋ ವಿಗ್ರಹ ನಿನ್ಗ್ ಬೇಕಂದ್ರೆ ನೀನೇ ಕರಿ, ಅದು ನಡೆದು ಬಂದು ನಿನ್ನ ಹತ್ರ ಬಂದ್ರೆ ನೀನ್ ತಗೊಂಡು ಸುಮ್ನೆ, ಯಾಕಂದ್ರೆ ಅದು ಕೊಡಬಾರ್ದಂತ ಉದ್ದೇಶದಿಂದ ಹಾಗೆ ಹೇಳಿರ್ತಾರೆ. ಆಗ ಈ ರಾಮಾನುಜಾಚಾರ್ಯರು ಹೋಗಿ ಭಕ್ತಿ ಮತ್ತು ಪ್ರೇಮದಿಂದ ರಾಮಪ್ರಿಯ ಆ ಉತ್ಸವ ವಿಗ್ರಹವನ್ನ ಕರೀತಾರೆ. ಆಗ ಆ ವಿಗ್ರಹ ತಾನಾಗಿ ಬಂದು ಅವ್ರ ತೊಡೆ ಮೇಲೆ ಇರ್ತದೆ. ಇದ್ರಿಂದ ಗೊತ್ತಾಗ್ತದೆ, ಆ ಭಗವಂತ ಯಾವ ಯುಗದಲ್ಲೂ ಆ ಲೀಲೆಗಳನ್ನು ಮಾಡ್ತಾರೆ ಅನ್ನೋದನ್ನ ನಾವು ಈ ಲೀಲೆಯಿಂದ ತಿಳ್ಕೊಳ್ತೇವೆ. ಇಲ್ಲಿಗೆ ನಾನ್ ನಿಲ್ಲಿಸ್ತೇನೆ. ಈ ಲೀಲೆಗಳಿಂದ ನಾವು ಭಗವಂತನ ಲೀಲೆಗಳನ್ನು ನಾವು ಕೇಳಿದ್ದನ್ನೇ ಕೇಳ್ತಾ ಇದ್ದೇವೆ. ಆದರೂ ಸಹ ಆ ಭಗವಂತನ ಈ ಲೀಲೆಗಳನ್ನು ಕೇಳ್ತಾ ನಾವು ಸಾವಿರಾರು ಜನ್ಮದಲ್ಲಿ ಮಾಡಿದ ಪಾಪ ಕಲ್ಮಶಗಳೆಲ್ಲ ಸುಟ್ಟು ಬೂದಿ ಆಗ್ತದೆ. ನಾವು ಭಗವಂತನ ಭಕ್ತಿಗೆ ಬರ್ತೇವೆ. ಆದ್ರಿಂದ ಈ ಲೀಲೆಗಳನ್ನು ಇವತ್ತು ಈ ಕೆಲವೊಂದು ಮಾತುಗಳು ಭಗವಂತನ ಬಗ್ಗೆ ಹೇಳಲಿಕ್ಕೆ ತಾವೆಲ್ಲರೂ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಾನು ವಂದಿಸುತ್ತಾ ಈ ಮಾತನ್ನು ನಿಲ್ಲಿಸ್ತೇನೆ. ಜೈ ಶಿಲ ಪ್ರಭುಪಾದ್, ಜೈ ಶಿಲ ಗುರುದೇವ್. ಹರೇ ಕೃಷ್ಣ. ಧನ್ಯವಾದ.